ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಸೇಡಂ ಪಟ್ಟಣದಲ್ಲಿ ವಾಸವದತ್ತ ಸಿಮೆಂಟ್ ಕಂಪನಿಯಲ್ಲಿ ಒಂದು ದೊಡ್ಡ ಕಂಪನಿ ಇದೆ. ಅದಕ್ಕೆ ಬೇಕಾದಂತಹ ಸುಣ್ಣದ ಕಲ್ಲು ಅಂದ್ರೆ ಲೈಮ್ ಸ್ಟೋನ್ ಅಂತ ಕರೀತಾರೆ ಅದಕ್ಕೆ. ಅದನ್ನು ತೆಗೆಯುವುದಕ್ಕಾಗಿ ಒಂದು ದೊಡ್ಡ ಗಣಿ ಇದೆ. ಆ ಗಣಿ ಪಕ್ಕದಲ್ಲೇ ಒಂದು ಗ್ರಾಮ ಇದೆ, ಅದು ಇಂಜಪಲ್ಲಿ ಗ್ರಾಮ ಅಂತಿದೆ. ಆ ಗ್ರಾಮದಲ್ಲಿ ಪ್ರತಿಯೊಂದು ಸಾರಿ ಈ ಬ್ಲಾಸ್ಟಿಂಗ್ ಮಾಡಿದಾಗೊಮ್ಮೆ ಆ ಮನೆಗಳು ಒಂದು ಬಿರುಕು ಬಿಡ್ತಾ ಇದ್ದಾವೆ. ಜನ ಬಹಳ ಭಯದಿಂದ ಅಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ಪುನರ್ವಸತಿ ಕಾರ್ಯಕ್ರಮ ಹೈಕೊಳ್ಬೇಕಂತ ಮೊದಲಿಂದ ಬೇಡಿಕೆ ಇದೆ. ಪ್ರಾರಂಭ ಮಾಡಿದ್ದಾರೆ, ಅದನ್ನು ಇನ್ನೂವರೆಗೆ ಸಂಪೂರ್ಣಗೊಳಿಸಿಲ್ಲ. ಆ ನಿಟ್ಟಿನಲ್ಲಿ ನಾನು ಮಾನ್ಯ ಸಚಿವರಲ್ಲಿ ಕೋರಿಕೊಳ್ಳೋದೇನೆಂದ್ರೆ, ಮೂಲಭೂತ ಸೌಕರ್ಯಗಳು ಹೊಂದಿರತಕ್ಕಂಥ ಪುನರ್ವಸತಿ ಸಂಪೂರ್ಣಗೊಳಿಸಬೇಕು ಮತ್ತು ಜನರಿಗೆ ಭಯದಿಂದ ಮುಕ್ತಗೊಳಿಸಬೇಕು. ಹಾಗೂ ಅವ್ರದ್ದು ಇನ್ನೊಂದು ಬೇಡಿಕೆ ಇದೆ, ಆ ಕಂಪನಿಯಲ್ಲಿ ಯಾವ ಮನೆಗಳು ಹಾಳಾಗಿದ್ದಾರೆ ಆ ಕಂಪನಿಯಲ್ಲಿ ಒಂದು ನೌಕರಿ ಕೊಡಿಸ್ಬೇಕಂತಕ್ಕಂಥ ಬೇಡಿಕೆಯೂ ಸಹ ಮೊದಲಿಂದ ಇಟ್ಟಿದ್ದಾರೆ. ಅದನ್ನು ಸಚಿವರ ಗಮನ ಹರಿಸಬೇಕಂತ ನಾನಿಲ್ಲಿ ಮತ್ತೊಂದು ಗಮನ ಕೊಡ್ತಾ ಇದ್ದೇನೆ. ಸರ್, ಇದು 2004ರಲ್ಲಿ ಇದೇನಂದ್ರೆ ಆ ಭಾಗಕ್ಕೆ ಅಂದ್ರೆ ಆ ಗ್ರಾಮಕ್ಕೆ ಬಾಧಿತವಾದಂತ ಗ್ರಾಮಕ್ಕೆ ಆವಾಗನೇ ಏನಂದ್ರೆ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸಭೆಯನ್ನು ಕರೆದಿದ್ದಾರೆ. ಪರಿಸರ ತಿಳುವಳಿ ಪತ್ರಕ್ಕಾಗಿ ಸಾರ್ವಜನಿಕ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಅವತ್ತಿನ DC ಅವರು ಅಲ್ಲಿ ಎಲ್ಲಾ ಹಿರಿಯ ಅಧಿಕಾರಿಗಳನ್ನು ಕರ್ಕೊಂಡು ಒಂದು ಸಭೆಯನ್ನು ಮಾಡಿದ್ವಿ. 7-8 ಸಾಲಿನಲ್ಲಿ ವಾಸವದತ್ತ ಸಿಮೆಂಟ್ ಕಂಪನಿಯವರಿಗೆ ಇಂಜಪಲ್ಲಿ ಗ್ರಾಮದ 51 ಕುಟುಂಬಗಳಿಗೆ ಅವರ ಸ್ವ ಇಚ್ಛೆಯಂತೆ ನಗದು ರೂಪದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿರ್ತಾರೆ ಸರ್. 51 ಕುಟುಂಬಗಳಿಗೆ ಕೊಟ್ಟಿದ್ದಾರೆ ಪೂರ್ತಿ ಅವರ ಪರಿಹಾರನ. ಅವ್ರು ಏನ್ ಕೇಳ್ತಾರ ಆ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ಬಾಕಿ ಉಳಿದ 81 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸುವ ಸಂಬಂಧ ಕಂಪನಿಯು 521 ಎಕರೆ ಜಮೀನನ್ನು ಖರೀದಿಸಿದ್ದು ಪುನರ್ವಸತಿ ಪ್ರಕ್ರಿಯೆ ಜಾರಿಯಲ್ಲಿರುತ್ತೆ. ಅವಾಗ ಅವ್ರು ಏನಂದ್ರೆ ಆ ಭೂಮಿ ಕೊಡೋ ಮುಂದೆ ಅಲ್ಲಿಯವರು ಸ್ವಲ್ಪ ವಿಳಂಬ ಮಾಡಿದಕ್ಕೆ ಅದನ್ನ ಏನಂದ್ರೆ ಸರ್ಕಾರ ಅವತ್ತು ಇದರ ಪರಿಸ್ಥಿತಿ ಬಂದಂತಾಗ ಏನು ಫ್ಲಡ್ ಬಂದಂತ ಸಂದರ್ಭದಲ್ಲಿ ಅದನ್ನ ಗೌರ್ಮೆಂಟ್ ತಗೊಂಡು ಅವ್ರಿಗೆ ಪುನರ್ವಸತಿ ಕೊಟ್ಟವ್ರೆ. ಈಗ ಮತ್ತೆ ಏನು ಉಳಿದಂತ ಆ ಗ್ರಾಮಗಳ ಜನರಿಗೆ ಏನು ಅಲ್ಲಿ ಉಳಿದಿರ್ತಕ್ಕಂಥ 81 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸುವ ಪ್ರಕ್ರಿಯೆ ಜಾರಿಯಲ್ಲಿ ಅಂತ ಹೇಳ್ತಾರೆ ಸರ್. 26 ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡಲಾಗಿದ್ದು 20 ಕುಟುಂಬಗಳ ಪುನರ್ವಸತಿ ಸ್ಥಳದಲ್ಲಿ ನಿವೇಶನ ಹಂಚಿಕೆ ಮಾಡಬೇಕಾಗಿದೆ. 11 ಕುಟುಂಬಗಳಿಗೆ ನಗದು ಪರಿಹಾರ ಪಾವತಿಸಬೇಕಾಗಿದೆ. 11 ಕುಟುಂಬ ಆಸೆ ಜೋಡಿ ಮನೆ ಒದಗಿಸಬೇಕೆಂಬುದು. 13 ಕುಟುಂಬಗಳು ವಿಭಜನೆಯಾದ ಕಾರಣ ಗ್ರಾಮ ಪಂಚಾಯತ್ ದಾಖಲಾತಿಗಳು ನಿವೇಶನ ಹಂಚಿಕೆ ಮಾಡಬೇಕಾಗುತ್ತೆ. ಒಟ್ಟಾರೆ 81 ಕುಟುಂಬಗಳ ಪುನರ್ವಸತಿಗಾಗಿ ಕಂಪನಿಯು ಪ್ರಸ್ತುತ 2 ಎಕರೆ 28 ಗುಂಟೆ ಜಮೀನಿನಲ್ಲಿ ಮನೆ ನಿರ್ಮಾಣ ಮಾಡಿದ್ದು ಹಸ್ತಾಂತರಕ್ಕಾಗಿ ಬಾಕಿ ಇರುತ್ತದೆ. ಬಟಗೇರಿ ಗ್ರಾಮದ ಸರ್ವೆ ನಂಬರ್ 133, 30 ಮತ್ತು 2 ಎಕರೆ 33 ಎಕರೆ ಜಮೀನನ್ನು ಕಂಪನಿ ಖರೀದಿಸಿದ್ದು ಇವತ್ತು ಅದು ಕೂಡ ಭೂ ಪರಿವರ್ತನೆ ಆಗಿದೆ. ಕಂಪನಿಯ ಪುನರ್ವಸತಿಗೆ ಈಗ ಏನ್ ಮನೆ ಕಟ್ಟಿಕೊಡ್ಬೇಕು ಅದನ್ನ ಏನು ಸರಿ ಮಾಡಬೇಕು ಅನ್ನೋದು ನಾನು ಕೂಡ ಬಂದ ನಂತರ ತಕ್ಷಣ ಅವ್ರಿಗೆ ಒಂದು ನೋಟಿಸನ್ನು ಕೊಟ್ಟಿಲ್ಲ ಕಂಪನಿಯವರಿಗೆ. ನೀವು ಹಿಂದೆ ಮಾತು ಕೊಟ್ಟಿದಂತೆ ಜಿಲ್ಲಾಡಳಿತ ನೀವು ಕ್ರಮ ತಗೊಂಡಿಲ್ಲ, ಅದನ್ನ ಇಮಿಡಿಯೇಟ್ ನೀವು ಮಾಡಿಕೊಡ್ಬೇಕಂದಾಗ ಅವರು ನಿನ್ನೆ ಟೈಮ್ ಬಾಂಡ್ ಕೇಳಿದ್ದಾರೆ. ಒಂದು 6 ತಿಂಗಳು ಹೋಗಿ ನಾವು ಮಾಡ್ತೀವಿ ಅಂದ್ರೆ ಆದಷ್ಟು ಬೇಗ ನಾವು ಅದನ್ನ ಪೂರ್ತಿ ಅವರಿಗೆ ಪುನರ್ವಸತಿ ಮತ್ತು ಅಲ್ಲಿ ಏನು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ನಾವು ಸರ್ಕಾರದಿಂದ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮಾತು ಕೊಡ್ಲಿಕ್ಕೆ